ಇಂದು ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ಪಟ್ಟಣದ ಪುರಸಭೆ ಸಭಾಭವನದಲ್ಲಿ ಜಿಲ್ಲಾ ಉಪ ವಿಭಾಗಾಧಿಕಾರಿ ಗುರುನಾಥ್ ದಡ್ಡೆ ಅವರ ಅಧ್ಯಕ್ಷತೆಯಲ್ಲಿ ಡಿವೈಎಸ್ಪಿ ಬಲ್ಲಪ್ಪ ನಂದಗಾವಿ, ಸಿಪಿಐ ಗುರುಶಾಂತ್ ತಾಶಾಳ್, ಶರಣಗೌಡ ಗೌಡರ್ ಹಾಗೂ ತಾಲೂಕು ದಂಡಾಧಿಕಾರಿ ವೈಎಸ್ ಸೋಮನಕಟ್ಟಿ ಅವರ ನೇತೃತ್ವದಲ್ಲಿ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳ ಸಹಯೋಗದಲ್ಲಿ ಅಖಂಡ ತಾಲೂಕು ಮಟ್ಟದ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಕುಂದುಕೊರತೆ ಸಭೆ ನಡೆಯಿತು. ಸಭೆಯಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ದಲಿತ ಸಮುದಾಯದವರ ಕುಡಿಯುವ ನೀರು, ರಸ್ತೆ, ಜಮೀನು ರಸ್ತೆ ಸಮಸ್ಯೆ ಹಾಗೂ ಸ್ಮಶಾನ ಜಾಗ, ಇಂದಿರಾ ಆವಾಸ ಯೋಜನೆಯ ಮನೆಗಳ ಹಂಚಿಕೆ, ಅಕ್ರಮ ಸಾರಾಯಿ ಮಾರಾಟ ಹೀಗೆ ಅನೇಕ ವಿಷಯಗಳನ್ನು ಚರ್ಚೆ ಮಾಡಲಾಯಿತು. ಸಭೆಯಲ್ಲಿ ಅಖಂಡ ತಾಲೂಕು ದಲಿತ ಪರ ಮುಖಂಡರುಗಳಾದ ಅರವಿಂದ್ ಸಾಲವಾಡಗಿ, ಪರಶುರಾಮ್ ದಿಂಡವಾರ್, ಅಶೋಕ್ ಛಲವಾದಿ, ತಮ್ಮಣ್ಣ ಕಾನಕಡ್ಡಿ, ಮುತ್ತು ಬಿದರಿ, ಬಸಲಿಂಗ ನಂದಿ, ಲಕ್ಷ್ಮಣ್ ಹಾಲಿಹಾಳ್, ಯಮನಪ್ಪ ಮ್ಯಾಗೇರಿ ಸೇರಿದಂತೆ ಅಖಂಡ ತಾಲೂಕು ಅನೇಕ ದಲಿತ ಪರ ಮುಖಂಡರು ಭಾಗವಹಿಸಿದ್ದರು. ವರದಿ ಸಿದ್ದು ಜಮಲ್ದಿನ್ನಿ, ಬಸವನ ಬಾಗೇವಾಡಿ. ದಲಿತರಿಗೆ ಒಂದು ಮಾಡಬೇಕಾಗೋದು ತಮಗೂ ಸ್ವಲ್ಪ ಇದು ಅಂತ ಮಾತನಾಡೋದು. ಅದರ ಜೊತೆಗೇ ಏನು ಪಟ್ಟಣ ಪಂಚಾಯತಿ ಬಸವನ ಬಾಗೇವಾಡಿಯಲ್ಲಿ SCP TSP ಅನುದಾನನ ಕೇವಲ 1-2 ವಾರ್ಡ್ಗಳಲ್ಲಿ ಅಷ್ಟೇ ಬಳಸ್ತಾರೆ. ಪ್ರತಿಯೊಂದು ವಾರ್ಡಿನಲ್ಲಿಯೂ SC/ST ಜನಾಂಗದವರು ಇದ್ದೇ ಇದ್ದಾರೆ. ಅಂಥ SC/ST ಜನಾಂಗದಲ್ಲಿ ಒಂದು ಅವರು SC ಜನಾಂಗದ ಮನೆಗಳು ಮುಂದೆ ರಸ್ತೆಗಳಿಲ್ಲ. ಉದಾಹರಣೆಗೆ ನಮ್ಮ ಏರಿಯಾದಲ್ಲಿ ಹಲವಾರು ಸರಿ ಇಲ್ಲಿ ಬಂದು ಹೇಳಿದೆ, ಅವ್ರು ಬರ್ತಾರೆ, ಮಾಡ್ಕೊಂಡು ಹೋಗ್ತಾರೆ, ಅವ್ಕೊಂಡು ಹೋಗ್ತಾರೆ, ಬರ್ತಾರೆ. ಆದರೆ ಅಲ್ಲಿ ಸುಮಾರು ಎಲ್ಲೆಲ್ಲಿ SC ಅವ್ರ ಮನೆಗಳಿದ್ದಾವಲ್ಲ ಅಲ್ಲೇ ರಸ್ತೆಗಳು ಕಟ್ಟಾಗ್ಯಾವ, ಅಲ್ಲೇ ನೀರು ನಿಂದಿರ್ತಕ್ಕಂಥ ಪರಿಸ್ಥಿತಿ ಅದ. ನಾನು ಹಿಂದಿನ ಚೀಫ್ ಆಫೀಸರ್ಗೆ ಹೇಳಿಸಿ ಗ್ಯಾಸ್ ಹಾಕಿಸಿ ಇದು ನಡೆದು, ಬಟ್ ಅಲ್ಲಿಗೆ ಯಾಕೆ ಸಿಸಿ ವ್ಯವಸ್ಥೆ ಮಾಡೋದಿಲ್ಲ ಅನ್ನೋದು ಒಂದು ಇದೆ. ಅದನ್ನು ತಾವು ಗಮನದಲ್ಲಿಟ್ಟುಕೊಂಡು ಬಹುಶಃ ಈ ಬರ್ತಕ್ಕಂಥ ಅನುದಾನದಲ್ಲೇ ಅವು ಎಲ್ಲೆಲ್ಲಿ ಅಂಥವು ಅಸ್ವಸ್ಥಗಳದಾವು, SC ಪರ್ಟಿಕ್ಯುಲರ್ SC ಅವ್ರ ಅಂಥವನ್ನ ಅವು ಮಾಡಿಕೊಡಿಸ್ಲಿಕ್ಕೆ ತಾವೇ ಈಗ ಅವರ ಅಧಿಕಾರಿಗಳು ತಮ್ಮಲ್ಲಿ. ಇನ್ನು ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಸೋಮೋಟೋ ಮಾಡಿದ ರಸ್ತೆ ಪ್ರಕರಣಗಳ ಬಗ್ಗೆ ಎಷ್ಟೋ ನಾವು ತಹಸೀಲ್ದಾರ್ಗಳು ಫೇಸ್ ಮಾಡಿದ್ದಾರೆ ಕೋರ್ಟ್ಗಳು. ಬಿಜಾಪುರ ತಿಕೋಟ ಒಂದು ಪ್ರಕರಣಗಳು ನಾನು ಇನ್ಕ್ಲೂಡಿಂಗ್ ನನಗೂ ಕೂಡಿನೇ ಒಂದು ಕೇಸ್ ಆಗಿದ್ದಾರೆ. ಸೊ ಸೋಮೋಟೋ ಮಾಡೋದಕ್ಕೆ ನಮ್ಗೆ ಎಷ್ಟು ಆದೇಶ ಜುರಿಡಿಕ್ಷನ್ ನಮ್ಗೆ ಏನು ಲಿಮಿಟೇಷನ್ ಅದ ಆ ಲಿಮಿಟೇಷನ್ ಪ್ರಕಾರ ಮಾಡ್ತಿದ್ದಾರೆ. ಬಟ್ ಇಂಥವು ಓವರ್ ಆಗಿ ಯಾವುದು ತಕರಾರು ಇದ್ದವು ನಾವು ವಿತ್ ಪೊಲೀಸ್ ಪ್ರೊಟೆಕ್ಷನ್ ಆಗಿ ನಾವು ಫಂಕ್ಷನ್ ಮಾಡ್ತೀವಿ. ಆ ಸರ್ವೆ ನಂಬರ್ದಲ್ಲಿ ದಾರಿನೇ ಇಲ್ರಿ. ಆ ದಾರಿ ಹೋಗ್ಬೇಕಂದ್ರೆ ಸುಮಾರು ಹಳದಾಗಿ ಬಾ ಅಂತಾರೆ. ಈಗಾಗಲೇ ಸಾಹೇಬರು ಸರ್ವೆ ಮಾಡ್ಸ್ಯಾರ್ರಿ. ಗೌರ್ಮೆಂಟ್ ಸರ್ವೆ ಬಂದ್ರಿಂದ ಇಲ್ಲಿ ದಾರಿ ವಹಿವಾಟು ದಾರಿ ಅಂತ ಬರ್ಕೊಟ್ಟಾರೆ. ಆ ವಹಿವಾಟು ದಾರಿ ಬರ್ಕೊಟ್ಟರು ಸಕ್ಕೆ ಅವ್ರು ಬಂದು ಸಾಹೇಬರಿಗೆ ತಕರಾರು ಮಾಡಿದ್ದಾರೆ. ಈ ವರ್ಷ ರಸ್ತೆ ಇರಲಿಲ್ಲ, ಹೊಲದಿಂದ ರೋಡಿಗೆ ತಂದು ರಾಶಿ ಮಾಡ್ಕೊಂಡಾಗಿದ್ದಾರೆ. ಇಂಥ ಪರಿಸ್ಥಿತಿ ಅವ್ರಿಗೆ ಬರಬಾರಿತ್ತು. ಮಾನ್ಯ DSP ಸಾಹೇಬ್ರಿಗೂ ಅವ್ರ ಗಮನಕ್ಕೆ ಬಂದಿತ್ತು. ಸಾಹೇಬ್ರಿಗೆ ಫೋನ್ ಮಾಡಿ ಹೇಳಿದಾಗ ಸಾಹೇಬರು ಸರ್ವೆ ಕೊಟ್ಟು ಕಳಿಸಿದ್ರಿ. ಆ ಸರ್ವೆ ಮಾಡ್ಕೊಂಡ್ಬಂದು ರಿಪೋರ್ಟ್ ಕೊಟ್ಟಾರ ಸರ್. ವಹಿವಾಟುದಾರ ಅಂತ ಹಿಂದಿನ ಹೊಲದವ್ರು ಹೇಳ್ತಾರೆ, ಗ್ಲೋಬಾಲ್ದವ್ರು ಹೇಳ್ತಾರೆ, ನಮ್ಮವ್ರು ಹೇಳ್ತಾರೆ, ಪೊಲೀಸರು ಹೇಳೋದು ಸಮಸ್ತ ರೈತರು. ಆಮೇಲೆ ಅಂತ ಮುಂದಿಂದು 12 ಎಕರೆ ಜಮೀನು ದೊಡ್ಡಪ್ಪ ಕನ್ನೂರನ್ನವ್ರು ಸರ್ ತಂದಿದ್ರು. ಅವ್ರ ಮಗ ರಮೇಶ್ ಕನ್ನೂರನ್ನವರು ಪ್ರಕರಣ ಮಾಡಿದ್ದಾರೆ. ಅದನ್ನು ಸರಿಪಡಿಸ್ಕೊಡ್ಬೇಕು. ನಾವು ನ್ಯಾಯಾಲಯಕ್ಕೆ ಹೋಗೋದು, ನ್ಯಾಯಾಲಯದಾಗ ಹೀಗೆ 10 ವರ್ಷ ಇದೆ, ನ್ಯಾಯಾಲಯದಾಗ ಒಂದು 20 ವರ್ಷ ಇರ್ತದೆ, ಅವ್ರಿಗೆ ಅಲ್ಲೇ ಹೋಗ್ತದೆ. ಹೀಗಾಗಿ ಆ ಜಮೀನುಗಳು ಮಾರಾಟ ತೆಗೆದ್ರು ಮಾರಾಟ ತೊಗೊಳಕ್ಕೆ ಯಾರು ತಯಾರಿಲ್ಲ. ಆ ಪರಿಸ್ಥಿತಿ ಗಂಭೀರವಾದ ಪರಿಸ್ಥಿತಿ ಅದ ಸರ್. ಅದೇ ಸರ್, ಸ್ವಲ್ಪ ಅದು ಸಮಸ್ಯೆ ನೀರು ಹೋಗಿಲ್ಲ ಸರ್. ನಾವು ಡೈರೆಕ್ಟ್ ಸರ್ ನಾವು ಇಮಿಡಿಯೇಟ್ ಮಾತಾಡ್ತೀವಿ ಸರ್. ಅಲ್ಲ ಅವ್ರಿಗೆ ಸರ್ ಸರ್ ಕುದುರೆ ಸಾರೋಡಿಗೆ ಕರೆಂಟ್ ಇದ್ರೆ ಅಲ್ಲ ಸರ್, ನಮ್ದು 3 ಕಡೆ ಕರೆಂಟ್ ಅಲ್ಲ. ನೀವು ಏನು ಹೇಳಿರಲ್ಲ ಅಂದ್ರೆ ನಾವು ಸರಿ ಮಾಡ್ತೀವಿ ಸರ್. ಅವ್ರ ಅಲೈನ್ಮೆಂಟ್ 4 ಪೈಪ್ಲೈನ್ ಮಾಡ್ಕೊಡ್ತೀವಿ. ಅವು ಒಂದು 15 ದಿವಸನಾಗ 2 ಸಲ ಅಲ್ಲೇ ಕೊಟ್ಟಿರ್ತೀವಿ ಸರ್. ಒಂದು ಮಾಡಕ್ಕೆ 2 ದಿವಸ ಆಯ್ತು ಸರ್. ಆಮೇಲೆ ಮಳೆ ಗಾಳಿ ಆಗಿ ಇಂಟ್ರಪ್ಷನ್ ಆಗತ್ತೇನೆ ಸರ್. ಈವ್ನಿಂಗ್ ಇಂಟ್ರಪ್ಷನ್ ಆದರೆ ಬೆಳಿಗ್ಗೆ ಕರೆಂಟ್ ಬರತ್ತೇನೆ, ಸ್ವಲ್ಪ ಸಮಸ್ಯೆ ಆಗೈತೆ ಸರ್. ನಿನ್ನೆ ಮತ್ತೆ ರೆಸ್ಪಾನ್ಸ್ ಎಲ್ಲ ಮಾತಾಡಿ ಸರ್. ಅದು ಒಂದು ಲೈನರ ಏನಾರು ಮಾಡಿ ಸರ್ಟೇನ್ ಮಾಡಿ ಅಂತ ಹೇಳಿ ಅದು ಗಾಡಿಗೆ ಲೈನ್ ಐತೆ ಸರ್, ಸ್ವಲ್ಪ ಸಮಸ್ಯೆ ಆಗೋದು. ಆಮೇಲೆ JJM ನಾಳೆ ಯಾವತ್ತು ನಾಳೆ ಬರ್ತೀನಿ ಸರ್. ನಾನು
ಬಂದು ಯಾವ ಬಂದಿಲ್ಲಲ್ಲ ನಾವು ವಾಲ್ ಬಂದಿರಿ ಎಷ್ಟು ಸಲ ಬಂದಿರಿ ಒಂದೇ ಟೋಟಲಿ ನಮ್ಮ ತಾಲೂಕು ಅಖಂಡ ನಮ್ಮ ನಿಮ್ಮೆಲ್ಲರ ಸಾಮಾಜಿಕ ಪಿಡಿಗಳು ಬಿಆರ್ ಚೇಂಜಸ್ ಆಗಬೇಕು. ಎಕ್ಸೈಸ್ ಒಬ್ಬರಿಂದನೇ ಆಗೋದಿಲ್ಲ, ಅವ್ರ ಸಿಬ್ಬಂದಿ ಅವ್ರೇನ ಕಿರಾಣಿ ಅಂಗಡಿಗಳಲ್ಲಿ ಮಾಡ್ತಿದ್ರೆ ಅವರು ಸೀಸರ್ ಮಾಡಬೇಕು. ಆ ಸೀಸರ್ ರಿಪೋರ್ಟ್ ಅವ್ರ ಅಂಗಡಿಗಳಿಗೆ ಸೀಸ್ ಮಾಡೋದು, ಅದು ಏನಾದ್ರು ವರ್ಕ್ ಅವ್ರ ಕಡೆ ಮಾಡ್ಬೇಕು. ಅದು ಆಗಿಲ್ಲ ಅವ್ರ ಮೇಲೆ ನಾವು ಆಕ್ಷನ್ ತಗೊಳ್ಳೋದು. ಸಾಮಾಜಿಕ ಪಿಡಿಗಾಗಿ ನಾವು ನೀವೆಲ್ಲ ಸೇರಿ ಏನ್ ನಿಮ್ಗೆ ಪೊಲೀಸ್ ಇಲಾಖೆ ಹಾಗೂ ಜನರಿಗೆ ಇಲಾಖೆಗೆ ಕಳ್ಕೊಳ್ಳೋದಿಲ್ಲ. ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡಿದ್ರ ನಾವೆಲ್ಲ ಹೋರಾಟಗಾರರು ರಸ್ತೆ ಬೀದಿಯಲ್ಲಿ ಇಳಿದು ಹೋರಾಟ ಮಾಡ್ತಿದ್ದೇವೆ. ಈಗ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದ ಅಡಿಯಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಬಾಬಾ ಸಾಹೇಬರು ಇರಲಿಲ್ಲ ಅಂದ್ರೆ ನಾವು ಸಂಘಟನೆ ಮಾಡ್ಕೊಂಡು ಹೋರಾಟ ಮಾಡಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ. ಮತ್ತೆ ಧ್ವನಿ ಇಲ್ಲದವರಿಗೆ ಧ್ವನಿ ಕೊಡಲು ಸಾಧ್ಯ ಆಗ್ತದೆ. ಶೋಷಿತ ಸಮುದಾಯದ ಪರವಾಗಿ ಮತ್ತು ಅನ್ಯಾಯಕ್ಕೊಳಗಾದಂಥ ಸಮುದಾಯಗಳ ಪರವಾಗಿ ನಾವು ಹೋರಾಟ ಮಾಡ್ಕೊತ ಬಂದಿದ್ದೇವೆ ಇಲ್ಲಿವರೆಗೂ. ಅಕಸ್ಮಾತ್ ಬೇರೆ ಸವರ್ಣೀಯ ವ್ಯಕ್ತಿ ಗಲಾಟೆ ಮಾಡಿದ ಅಂತಂದ್ರೆ ನಾವಿಲ್ಲಿ ಬಸವನಬಾಗೇವಾಡಿಯಲ್ಲಿ ಇರ್ತಕ್ಕಂಥ ಎಲ್ಲ ಸಂಘಟನೆದವರು ಹೋರಾಟ ಮಾಡ್ತಿದ್ದೇವೆ. ಆದರೂ ಕೂಡ ನಾವು ಪೊಲೀಸ್ ಇಲಾಖೆದವರಿಗೆ ಫೋನ್ ಮಾಡಿ ಹೇಳಿದ್ವಿ, ಸರ್ ಹಿಂಗಾಗಿದೆ ಸರ್, ಅದನ್ನೊಂದು ಜರ ತಮ್ಮ ಗಮನದಲ್ಲಿ ಇಟ್ಕೊಂಡು ಸರಿಪಡಿಸ್ತಾರೆ. ಬೇರೆ ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರು ಬೇರೆ ತಾಲೂಕದವರು ಬಂದು ಇಲ್ಲಿ ಪ್ರಚೋದನಕಾರಿಯಾಗಿ ಭಾಷಣ ಮಾಡಲಿ ಅಥವಾ ಏನಾದರೂ ಗಲಭೆಯನ್ನು ಸೃಷ್ಟಿಸುವಂಥ ಕೆಲಸ ಆಗ್ತದ. ಆ ಊರಲ್ಲಿ ಈಗಾಗಲೇ ಠಿಕಾಣಿ ಹೊಡಿತಾರೆ ಅವರು. ಅಲ್ಲಿ ಏನಾದರೂ ಕಳಂಕ ಆಯ್ತು ಅಂತಂದ್ರೆ ಇಡೀ ತಾಲೂಕಿಗೆ ಕಳಂಕ ಬರ್ತದ. ಅದಕ್ಕೆ ಈಗ ಆಗಬಾರ್ದು ಅಂತೇಳಿ ಸಾಹೇಬರು ಗಮನ ತಂದಿದೆ ಸರ್. ಆ ವ್ಯಕ್ತಿ ಈ ಊರಲ್ಲಿ ಇಲ್ಲ. ಅವರು ಪೊಲೀಸ್ ಇಲಾಖೆದವ್ರು ಈಗಾಗಲೇ ಎಲ್ಲರ ಮೇಲೂ ನಿಗಾ ಇಟ್ಟಿದ್ದಾರೆ ಸರ್. ಅಲ್ಲಿ ಯಾರ್ಯಾರು ಚಲನವಲನ ಇಟ್ಟಿದ್ದಾರೆ, ಯಾರ್ಯಾರು ಹೋಗ್ತಾ ಇದ್ದಾರೆ, ಯಾರ್ಯಾರು ಬರ್ತಾ ಇದ್ದಾರೆ, ನಮ್ಮನ್ನು ಹಿಡ್ಕೊಂಡು ಎಲ್ಲರನ್ನೂ ಚಲನವಲನ ಇಟ್ಕೊಂಡಿದ್ದಾರೆ ಸರ್. ಆದಷ್ಟು ಬೇಗನೆ ಯಾರೇ ವ್ಯಕ್ತಿ ಆಗಿರಲಿ, ನಾನೇ ಆಗಿರಲಿ, ಇನ್ನೊಬ್ಬನೇ ಆಗಿರಲಿ, ಬಾಬಾ ಸಾಹೇಬ್ ಹೆಸರಿಗೆ ಮತ್ತು ಬಾಬಾ ಸಾಹೇಬ್ ಸರ್ಕಾರಕ್ಕಾಗಿರ್ಬೋದು, ಬಾಬಾ ಸಾಹೇಬ್ ಭಾವಚಿತ್ರಕ್ಕಾಗಿರ್ಬೋದು ಯಾರೇ ಅಪಮಾನಗೊಳಿಸಿದ್ರು ಅತಿ ತೀವ್ರವಾಗಿ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸ್ರಿ ಅಂತೇಳಿ ಈ ಸಭೆ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಸರ್. ನನಗೂ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ತಾವೆಲ್ಲರಿಗೂ ದಯವಿಟ್ಟು ಮಾಡಿದ್ದಾರೆ. 3 SC ಬರ್ತಾರೆ, 1 SD ಬರ್ತಾರೆ, 1 ಹ್ಯಾಂಡಿಕ್ಯಾಪ್. ಸುಮಾರು ವರ್ಷಗಳಿಂದ ಅದು ಇದುವರೆಗೆ ಮಳಿಗೆಗಳನ್ನು ಹರಾಜು ಮಾಡಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳನ್ನು ಕೂಡ ರೂಲ್ಸ್ ಮೇಂಟೈನ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಹೊಸಬೇಲಿರ್ತಕ್ಕಂಥ ತಹಸೀಲ್ದಾರ್ ಆಫೀಸ್ ಮುಂದೆ ಇರ್ತಕ್ಕಂಥ ಮಳಿಗೆಗಳನ್ನು ಕೂಡ ಇವ್ರು ಮಾಡಿದರು. ಅಲ್ಲಿ SCಗೆ ಕೊಡಬೇಕು ಕೊಟ್ಟರು, STಗೆ ಕೊಡಬೇಕು ಕೊಟ್ಟರು, ಹ್ಯಾಂಡಿಕ್ಯಾಪ್ಗೆ ಕೊಡಬೇಕು ಕೊಟ್ಟರು. ತಾಲೂಕು ಪಂಚಾಯಿತಿಯಲ್ಲಿ ಯಾರು ಕೊಡ್ತಾ ಇಲ್ಲ. ತಾಲೂಕು ಪಂಚಾಯಿತಿ ಅಧಿಕಾರಿಗಳು ನಾನು ಫೋನಲ್ಲಿ ಮಾತಾಡಿದ್ದಾರೆ. ಆ ಫೋನಲ್ಲಿ ಸಭೆ ಮೀಟಿಂಗ್ ಇದೆ ಹೋಗಿದ್ದೀನಿ ಅಂತ ಇವ್ರನ್ನ ಸಣ್ಣದವ್ರ ಪ್ರೆಸಿಡೆಂಟ್ಗಳು. ಒಂದು ವಿಷಯ. ಎರಡನೇದಾಗಿ ನಮ್ಮ ಅಧ್ಯಕ್ಷತೆಯಲ್ಲಿ ಇರ್ತಕ್ಕಂಥ ಉಪಯೋಗ ಮಾಡಿದ ಸಭೆಯನ್ನು ನಾವು ಸಾಕಷ್ಟು ಬಾರಿ ಪ್ರಸ್ತಾಪ ಮಾಡಿದ್ವಿ. ಕೋಲಾರ ತಾಲೂಕಿನ ಟೋಲಿ ಗ್ರಾಮದ್ದು DSP ಸಾಹೇಬ್ ಗೊತ್ತು. DSP ಅವರು ನಾವು ಸಂಬಂಧಪಟ್ಟ PS ಹೋದ ತಕ್ಷಣ SC ಕಾರ್ಯ ಸರ ಒಂದು ಅಂಗನವಾಡಿ ಕೇಂದ್ರ ಸುಮಾರು 18 ಲಕ್ಷ ರೂಪಾಯಿ ಒಂದನ್ನು ಬಿಡುಗಡೆಯಾಗಿದೆ. 18 ಲಕ್ಷ. ಆ ಅಂಗನವಾಡಿ ಡೆಮಾಲಿಷ್ ಮಾಡಬೇಕಂತೆ ಸುಮಾರು 1 ವರ್ಷಗಳಿಂದ ಅವರ ದಂಡಾಧಿಕಾರಿಗಳು ವಿಸಿಟ್ ಮಾಡಿದ್ದಾರೆ, DSP ವಿಸಿಟ್ ಮಾಡಿದ್ದಾರೆ. ಮತ್ತು ದಲಿತ ಮುಖಂಡರು ನಾವು ಕೂಡ ಹೋಗಿದ್ದೇವೆ. ಅದನ್ನು ಡೆಮಾಲಿಷ್ ಮಾಡಿ ಮರು ನಿರ್ಮಾಣ ಮಾಡಬೇಕು. ಮರು ನಿರ್ಮಾಣ ಮಾಡಬೇಕಂತಂದ್ರೆ ಸರ್, ಮರು ನಿರ್ಮಾಣ ಮಾಡಬೇಕಂತಂದ್ರೆ ಸುಮಾರು 6 ತಿಂಗಳಾಯಿತು. ದುಡ್ಡು ಬಂದು ಈಗಲೇ ಶಿಶು ಅಭಿವೃದ್ಧಿ ದುಡ್ಡು ಬಂದಿದೆ ಸರ್, 15 ಲಕ್ಷ. ಡೆಮಾಲಿಷ್ ಮಾಡಬೇಕಾಗಿತ್ತು ಸರ್. ಡೆಮಾಲಿಷ್ ಮಾಡಬೇಕಾದ್ರೆ ಸಮಾಜ ಕಲ್ಯಾಣ ಅಧಿಕಾರಿಗಳು ಒಂದು ಸಂಬಂಧಪಟ್ಟ ವಿಡಿಯೋಗಳು ಲೆಟರ್ ಬರಬೇಕು. ಅವಾಗ ಅದು ದುಡ್ಡ ರೀಕನ್ಸ್ಟ್ರಕ್ಷನ್ ಪ್ರಾರಂಭ ಆದ ಸರ್. ಯಾರು 3ನೇದಾಗಿ ಸರ್, ಎಲ್ಲ ಮುಖಂಡರು ಅಧಿಕಾರಿಗಳ ಬಗ್ಗೆ ಬಹಳ ವಿಚಾರವಾಗಿ ಹೇಳಿದರು. ಯಾವುದೇ ಸಭೆಯಲ್ಲಿ ಯಾವುದೇ ಸಭೆ ಸಮಾರಂಭದಿಂದ ಕೂಡ
ಅಬಕಾರಿ ಇಲಾಖೆ ಅಧಿಕಾರಿಗಳು ಬಂದರು. ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಸಿಂಧೂರ ಎರ್ನಾಳ ಅಂತೇಳಿ ಸರ್ ಒಬ್ಬ ಬಡ ದಲಿತ, ಅವನು ಗುರುತಿಂತ ದಿನ ತಿಂತಾನೆ. ಅವ ತಾವು ನಾಂತರ ಅಂತೇಳಿ ಅವನಿಗೆ ಕೇಸ್ ದಾಖಲೆ ಮಾಡಿ ಚಾರ್ಜ್ ಮಾಡಿಸಿದ್ದ. ಒಬ್ಬ ದಲಿತರಿಗೆ ನಿಜವಾಗಿಯೂ ತಾವು ಯಾರು ಮಾಡ್ತಾರ ಅವ್ರ ಮೇಲೆ ಕೇಸ್ ದಾಖಲೆ ಮಾಡ್ತಾರೆ. ಒಬ್ಬ ಬಡ ದಲಿತರಿಗೆ ಅವನ ಮನೆಯಾಗ ಮಕ್ಕಳ ಸಂಬಂಧ ಅವನಿಗೆ ಕೇಸ್ ದಾಖಲೆ ಮಾಡಿ ಪ್ರತಿ ತಿಂಗಳು ಕೊಟ್ಟಿದ್ದು. ಈಗ ನಾವು ಯಾರಿಗೆ ಕೇಳ್ಬೇಕು ಸರ್ ವಿಷಯ? ಈಗ ಇವ್ರು ಬಂದಾರ, ಇವ್ರಿಗೆ ಏನು ಕೇಳ್ಬೇಕು ನಾವು?